ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ವಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ತುಂಬ ದಿವಸನೇ ಆಗಿದೆ ವ್ಲಾಗ್ ಹಾಕಿ. ಇವತ್ತು ವ್ಲಾಗ್ ಹಾಕ್ತಾಯಿದ್ದೀನಿ. ಹೋಪ್ ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಾ ಅಂತ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಡೇದು. ಅಂದರೆ ಏನು ಸೆಲೆಬ್ರೇಷನ್ ಅಂತ ಏನಿಲ್ಲ, ಬಟ್ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿ ಮನೆಯಲ್ಲಿ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಅದನ್ನು ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ನೋಡಿ, ಕೇಕ್ನ ರೆಡಿಯಾಗಿ ಇಟ್ಬಿಟ್ಟಿದ್ದಾರೆ. ನನ್ನ ಹಸ್ಬೆಂಡೇ ಆರ್ಡರ್ ಮಾಡಿದ್ರು. ಸೊ ಸೂಪರಾಗಿತ್ತು ರಸ್ಮಲಾಯಿ ಕೇಕು, ಡಿಫ್ರೆಂಟಾಗಿ. ಆದರೆ ಫಸ್ಟ್ ಟೈಮ್ ನಾನು ಇದನ್ನು ಟೇಸ್ಟ್ ಮಾಡಿದ್ದು ಮತ್ತು ನನಗೆ ಇಷ್ಟ ಆಯಿತು. ಸೊ ಎಂಜಾಯ್ ಮಾಡಿದೆ. ನನ್ನ ಮಗ ನೋಡಿ ಎಷ್ಟು ತರಲೆ ಆಗಿದ್ದಾನೆ ಅಂದರೆ ಸಿಕ್ಕಾಪಟ್ಟೆ ತರಲೆ ಆಗಿದ್ದಾನೆ. ಅವ್ರ ಡ್ಯಾಡಿ ಎಲ್ಲಿ ಬಿಟ್ಟೋಗ್ಬಿಡ್ತಾರೆ ಅಂತ ಅವ್ರ ಡ್ಯಾಡಿ ಹಿಂದೆನೇ ಇದ್ದಾನೆ. ಅಂದರೆ ಲೈಕ್ ಅವ್ನಿಗೆ ಬೈಕು ಕಾರ್ ಅಂದರೆ ಈ ವಯಸ್ಸಿಗೆ ನೋಡಿ ಮಕ್ಕಳಿಗೆ ಹೇಳ್ಕೊಡೋದು ಏನೂ ಬೇಡ. ಒಂದು ಸಲ ಅವ್ರನ್ನ ಕಾರಲ್ಲಿ ಕರ್ಕೊಂಡೋದ್ರೆ ಸಾಕು, ಇಲ್ಲ ಒಂದು ಸಲ ಬೈಕಲ್ಲಿ ಕರ್ಕೊಂಡೋದ್ರೆ ಸಾಕು, ಅದನ್ನೇ ಇಟ್ಕೊತಾರೆ. ಒಂದು ಸಲನೂ ಅವ್ನು ಆಚೆ ಹೋಗಬೇಕು, ರೌಂಡ್ ಹೊಡಿಬೇಕು. ಅವ್ನಿಗೆ ಮನೇಲಿ ಇರೋದೇ ಇಷ್ಟ ಇಲ್ಲ, ಆ ಥರ ಅವ್ನ ಬಿಹೇವಿಯರ್ ಆಗ್ತಿದ್ದಾನೆ. ಸೊ ಹಾಗೆ ನಾನು ಸುಮ್ಮನೆ ಅಂದರೆ ಸ್ವಲ್ಪ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾಯಿದ್ದೆ. ಸೊ ಇವರು ಊಟ ಮಾಡ್ತಾರೆ ನೆಕ್ಸ್ಟು, ಅದಕ್ಕೋಸ್ಕರ ಅದನ್ನು ಕೂಡ ಸ್ವಲ್ಪ ಪ್ರಿಪೇರ್ ಮಾಡ್ತಾಯಿದ್ದೆ. ಸ್ವೆಟ್ ಥರ ಆಯಿತು, ಅದನ್ನು ತೋರಿಸ್ತೀನಿ ನಾನು ಯಾವ ರೀತಿ ಸ್ವೆಟ್ ಆದೆ ಆಮೇಲೆ ಅಂತ. ಸಿಕ್ಕಾಪಟ್ಟೆ ನನಗೆ ಈ ಬಿಸಿಲು ಕಾಲದಲ್ಲಿ ನನಗೆ ಇರೋಕ್ಕೆ ಆಗಲ್ಲ, ಅಷ್ಟೊಂದು ಹಿಂಸೆ ಅನಿಸುತ್ತೆ ಮೈಗೆ. ಮತ್ತು ನಾವು ಸ್ವಲ್ಪ ಓವರ್ ಸೈಜ್ ಇರೋದ್ರಿಂದ ನಮಗೆ ಇರಿಟೇಷನ್ ಆಗ್ತಾನೆ ಇರುತ್ತೆ. ಸೊ ಹಾಗೆ ನಾನು ಹೇಳ್ತಿದ್ದೆ ನಮ್ಮ ಅತ್ತೆಗೆ, ನೋಡಿ ಪಿ ಅಂತ ಹಾಕ್ಸಿದ್ದಾರೆ. ಪಿ ವಿ ಅಂತ ಹಾಕ್ಸಿದ್ರೆ ನಮಗೆ ವ್ಲಾಗಲ್ಲಿ ಕೂಡ ನೇಮ್ ಆಗುತ್ತಲ್ವಾ, ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಆಗುತ್ತಲ್ವಾ ಅಂತ ಅದನ್ನು ಹೇಳ್ತಿದ್ದೆ. ನಾನು ಆ ಕೇಕ್ನ ಹಾಗೆ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಸೊ ನಾನು ಹಾಗೆ ರೆಡಿ ಮಾಡ್ತಿದ್ದೆ. ನೋಡಿ ನನ್ನ ಮೊಮ್ಮಗ ಎಷ್ಟು ಸ್ಮಾರ್ಟಾಗಿ ರೆಡಿಯಾಗಿ ನಿಂತಿದ್ದಾನೆ. ನೀವಿಬ್ಬರು ನೋಡಿ ಅದೇ ಬಟ್ಟೆಗಳು ಹಾಕ್ಕೊಂಡು ನಿಂತ್ಕೊತೀರಾ ಅಂತ ನಮ್ಮನ್ನ ಬೈತಾಯಿದ್ರು. ಅದಕ್ಕೆ ಏನಾಗಲ್ಲ, ಏನು ಸಿಂಪಲ್ ಆಗ್ತಾನೆ ಕೇಕ್ ಕಟ್ ಮಾಡೋದು ಅಂತ ಹೇಳಿ. ಅದಕ್ಕೆ ನಾನು ಹೇಳ್ತಿದ್ದೆ, ನಂದು ಜಾಸ್ತಿ ರಿಪೀಟೆಡ್ ಇಲ್ಲ, ನಿಮ್ಮ ಮಗದೇ ರಿಪೀಟೆಡ್ ಆಗ್ತಾ ಇರ್ತಾರೆ. ಅವ್ರಿಗೇನೋ ಗೊತ್ತಿಲ್ಲ, ಒಂದು ಟೀ ಶರ್ಟ್ ಇಷ್ಟ ಆದರೆ ಅದನ್ನೇ ರಿಪೀಟಾಗಿ ಹಾಕ್ಕೊತಾನೆ ಇರ್ತಾರೆ. ನಾನು ಬಾಡ್ಬೋರ್ಡ್ ಅವ್ರದ್ದು ತೋರಿಸ್ತೀನಿ. ನಮ್ಮ ರೂಮ್ ಟೂರ್ ಎಲ್ಲ ಮಾಡಿದಾಗ ಎಷ್ಟು ಹೊಸ ಟೀ ಶರ್ಟ್ಸ್ಗಳಿದೆ ಗೊತ್ತಾ, ಇನ್ನೂ ಯೂಸ್ ಮಾಡದೇ ಇರೋದು. ಬಟ್ ಏನಕ್ಕೆ ಅವರು ಹಾಕ್ಕೊತಾರೆ ಅಂತ ಗೊತ್ತಿಲ್ಲ. ನಾವು ಎಷ್ಟು ಹೇಳಿದ್ರು ಅವ್ರಿಗೆ ಕಂಫರ್ಟ್ ಆಗಿಬಿಟ್ಟಿರುತ್ತೆ ಅದೊಂದು ಬಟ್ಟೆ. ಒಗ್ದಿದ ತಕ್ಷಣ ನಾವು ಮೇಲೆ ಮರ್ಚಿಕ್ತಿರಲ್ಲ, ಸೊ ತಿರ್ಗಾ ಅದನ್ನೇ ಓಪನ್ ಮಾಡ್ತಾರೆ, ಅದನ್ನೇ ಹಾಕ್ಕೊತಾರೆ. ಹೀಗೆ ಮಾಡ್ತಾರಾ ನಿಮ್ಮ ಮನೇಲೂ ಕೂಡ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನೋಡಿರೋ ಪ್ರಕಾರ ತುಂಬ ಜನ ಹಾಕ್ಕೊಂಡಿರೋ ಬಟ್ಟೆ ಹಾಕ್ಕೊಳ್ಳೋದೇ ಇಲ್ಲ, ಹೊಸದು ಬೇಕು ಅಂತ ಹೇಳ್ತಾರೆ. ಬಟ್ ನೋಡಿ ನನ್ನ ಹಸ್ಬೆಂಡ್ ಯಾವ ರೀತಿ ಅಂತ, ಹಾಕ್ಕೊಂಡಿದ್ದೇ ಬೇಕು, ಕಂಫರ್ಟ್ ಆಗಿದ್ದರೆ ಅದೇ ಕಂಫರ್ಟ್ ಅವ್ರಿಗೆ. ಒಗ್ದಿದ ತಕ್ಷಣ ಎತ್ಕೊಂಡ್ಬಿಡ್ತಾರೆ. ಮುಂದಿನ ದಿವಸನೇ ಹಾಕ್ಕೊಂಡಿದ್ದಪ್ಪ, ಇದು ಹಾಕೋಬೇಡ ಬೇರೆದು ಹಾಕು ಅಂತ ಅಂದರೂ ಅವರು ಕೇಳಲ್ಲ. ಸೊ ಫೈನಲ್ಲಾಗಿ ಈ ಥರ ಮ್ಯಾಜಿಕ್ ಕ್ಯಾಂಡಲ್ನ ಲೈಟ್ ಮಾಡಿ ಅವ್ನು ನೋಡಿ ಅವನಿಗೆ ಉದಕ್ಕೆ ಹೋಗ್ತಿದ್ದಾನೆ. ನನಗೆ ಭಯ ಆಯಿತು, ಅವ್ನ ಮುಖಕ್ಕೆ ಟಚ್ ಆಗುತ್ತೆ, ಹಿಂದಕ್ಕೆ ಎತ್ಕೊ ಅಂತ ನಾನು ಅವ್ರಿಗೆ ಹೇಳ್ತಿದ್ದೆ. ಸೊ ಈ ರೀತಿ ಸಿಂಪಲ್ಲಾಗಿ ಕ್ಯಾಂಡಲ್ನ ಹಚ್ಚಿ ಹಾರಿಸಿ ಕೇಕ್ನ ಕಟ್ ಮಾಡಿದ್ರಿ. ಸೊ ಫ್ಯಾಮಿಲಿಯಲ್ಲಿ ಎಲ್ಲರೂ ಮಿಸ್ಸಿಂಗ್. ಆ್ಯಕ್ಚುಲಿ ಮಾವ ಆಚೆ ಹೋಗಿದ್ರು. ಆವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸತ್ಯನಾರಾಯಣ ಪೂಜೆಗಳು ಕೂಡ ಆಯಿತು ದೇವಸ್ಥಾನದಲ್ಲಿ. ಸ್ವಲ್ಪ ನಮ್ಮ ಮಾವ ಆ ಕಡೆ ದೇವ್ರ ಭಕ್ತರು ಆಗಿರೋದ್ರಿಂದ ಅವ್ರಿಗೆ ಈ ಥರ ಪೂಜೆ ಅಟೆಂಡ್ ಮಾಡೋದು ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ರಾಘು ಕೂಡ ಎಲ್ಲೋ ಆಚೆ ಹೋಗಿದ್ದ. ಸೊ ಅತ್ತೆ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಇಷ್ಟೇ ಜನ ಇದ್ದಿದ್ದು ಮನೇಲಿ. ಸೊ ನಾವೇ ಕೇಕ್ ಕಟ್ ಮಾಡ್ತಾಯಿದ್ರಿ. ನಾನು ಹೇಳ್ತಾ ಇದ್ದೆ, ವಿಡಿಯೋ ರೆಕಾರ್ಡ್ ಆಗ್ತಾಯಿದ್ದೆ, ನೀವು ಬನ್ನಿ ನಮ್ಮ ಜೊತೆ ನಿಂತ್ಕೊಳ್ಳಿ. ಏನಕ್ಕೆ ಅಲ್ಲಿ ನಿಂತ್ಕೊತಿದ್ದೀರಾ? ಅತ್ತೆ ಫೋಟೋ ತೆಗಿತಾಯಿದ್ರು, ಅದಕ್ಕೋಸ್ಕರ ಅಲ್ಲಿ ನಿಂತ್ಕೊಂಡ್ರು. ಇಲ್ಲ ನೀವು ಕಟ್ ಮಾಡಿ, ನಾನು ಫೋಟೋಸ್ ತೆಗಿತೀನಿ ಅಂತ. ಸರಿ ಅಂತ ಹೇಳಿಬಿಟ್ಟು ಫೈನಲಾಗಿ ನಾವು ಈ ಥರ ಕೇಕ್ ಕಟ್ ಮಾಡ್ಕೊಂಡ್ರಿ. ನನ್ನ ಮಗ ನೋಡಿ, ಇವನಿಗೆ ಏನೂ ಗೊತ್ತಿಲ್ಲ, ಇವನು ಏನೂ ತಿನ್ನಲ್ಲ. ಈ ಥರ ಮಗುನೂ ಇರ್ತಾರ ಅಂತ ಗೊತ್ತಿಲ್ಲ, ಏನೂ ತಿನ್ನಲ್ಲ, ಒಂಚೂರು ಅವ್ನಿಗೆ ನೋಡಿ ಕೇಕ್ ಟೇಸ್ಟ್ ಮಾಡಿಸಿದ್ರೆ ಯಾವ ಥರ, ಅದು ಸ್ವೀಟ್ ಅಂದರೆ ಇಷ್ಟನೇ ಆಗಲ್ಲ, ಖಾರ ಆದರೂ ಒಂಚೂರು ಟೇಸ್ಟ್ ಮಾಡ್ತಾನೆ. ಟೇಸ್ಟ್ ಮಾಡಿ ಖಾರ ಅಂತಾದರೂ ಹೋಗಿದ್ದಾನೆ. ಈ ಸ್ವೀಟ್ಸ್ನ ಯಾಕೋ ಅವನು ಇಷ್ಟನೇ ಪಡಲ್ಲ. ಬಟ್ ಇದು ರಸ್ಮಲಾಯಿ ಆಗಿರೋದ್ರಿಂದ ಪ್ರಾಬಬ್ಲಿ ಅವನು ಒಂಚೂರು ತಿಂದ ಅನಿಸುತ್ತೆ, ಇಲ್ಲ ಅಂತ ಅಂದರೆ ಗೊತ್ತಿಲ್ಲ. ನಮ್ಮಿಬ್ಬರು ಮಧ್ಯೆ ಅವನು ಯಾವ ಥರ ಕಾಣಿಸ್ತಿದ್ದಾನೆ ಅಲ್ವಾ. ನಾನು ಅವ್ರಿಗೆ ರೇಗಿಸ್ದೆ, ಮತ್ತು ಇಬ್ಬರು ನೋಡಿ ಫಸ್ಟು ಸಣ್ಣ ಆಗಿ ಅಂತೆಲ್ಲ ರೇಗಿಸ್ತಾಯಿದ್ರು. ಅದಕ್ಕೆ ನಾನು ಹೊಟ್ಟೆ ನೆಳ್ಕೊ ಅಂತ ಹೊಟ್ಟೆ ಮೇಲೆ ಹೊಡಿತಾ ಇದ್ದೆ. ಸೊ ಈ ಥರ ಇತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಡೇ. ಫನ್ನಾಗಿತ್ತು. ನಾನು ಇದ್ದಿದ್ದಂಗೆ ಹೇಳ್ತೀನಪ್ಪ, ಅದರಲ್ಲಿ ಏನಾದರೂ
ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಾವೇನು ಮಾತಾಡ್ಕೊತೀವಿ ಅದನ್ನು ಹೇಳೋಕ್ಕೆ ಏನು ಸಂಕೋಚ ಅಲ್ವಾ, ಇರೋದೇ ಅಲ್ವಾ, ನೀವು ನೋಡ್ತಿದ್ದೀರಾ, ಅದಕ್ಕೋಸ್ಕರ ನಾನು ಹಾಗೆ ಹೇಳಿದೆ. ಸೊ ಫೈನಲಾಗಿ ನಮ್ಮತ್ತೆ ಸ್ಕ್ರೀನ್ಗೆ ಬಂದರು. ನಾನು ತಿನ್ನಿಸ್ತೀನಿ ಫಸ್ಟು ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ ನಿಮ್ಮ ಮಗಗೆ ತಿನ್ನಿಸಿ ಫಸ್ಟು ಅಂತ ಹೇಳ್ತಾ ಇದ್ದೆ. ಸೊ ಅವರು ಕೇಕ್ ಎತ್ಕೊತಾ ಇದ್ದಾರೆ. ಮಗಗೆ ಫಸ್ಟು ತಿನ್ನಿಸಿ ಆಮೇಲೆ ನಂಗೆ ತಿನ್ನಿಸಿರಂತೆ ಅಂತ ಹೇಳಿಬಿಟ್ಟು ನಾವು ಕೂಡ ತಿನ್ನಿಸ್ತೀವಿ ಅಂತ ಆ ಥರ ಹೇಳ್ತಾಯಿದ್ರೆ ಅವನ ನೋಡಿ ಅವನ ಹತ್ರ ನೋಡ್ಕೊತಾನೆ ಇರಬೇಕು. ಇಲ್ಲ ಏನಾದರೂ ಇವಾಗ ಕೇಕ್ ಸ್ಮ್ಯಾಶ್ ಮಾಡಿಬಿಡ್ತಾನೆ ಅನಿಸುತ್ತೆ. ಕೇಕ್ ಸ್ಮ್ಯಾಶ್ ಮಾಡಿಸ್ತೀನಿ, ಆದರೂ ಅದನ್ನು ಬಿಟ್ಟು ಆ ಟೈಮಲ್ಲಿ ಮಾಡಿಲ್ಲ. ಈ ಟೈಮಲ್ಲಿ ಈ ಥರ ಮಾಡ್ತಾರೆ ಮಕ್ಕಳು. ಸಿಕ್ಕಾಪಟ್ಟೆ ತರಲಾಟೆ, ಓಡಿ 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 ಹಿಡ್ಕೊಬೇಕು, ಆ ಥರ ಇದ್ದಾನೆ. ಅದು ಏನಂತ ಗೊತ್ತಿಲ್ಲ. ನೋಡಿ ಯಾವ ಥರ ಬಿಹೇವ್ ಮಾಡ್ತಾಯಿದ್ದಾನೆ, ಉಗ್ಗೋ ಥರನೇ ಬಿಹೇವ್ ಮಾಡ್ದ. ಬಟ್ ಏನೋ ಫೈನಲ್ಲಾಗಿ ಈ ಟೇಸ್ಟ್ ಅವನಿಗೆ ಇಷ್ಟ ಆಯಿತು ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕ್ರೀಮ್ನ ಲಿಕ್ ಮಾಡ್ದ. ನೋಡಿ ನಾನು ಕಿಚನಲ್ಲಿ ಸ್ವಲ್ಪ ಕುಕ್ ಮಾಡಿ ಬಂದಿದ್ದಕ್ಕೆ ಯಾವ ಥರ ಆಗಿದ್ದೀನಿ ಅಂತ ಫುಲ್ ಸ್ವೆಟ್. ಹಾಗೆ ನನ್ನ ಮುಖದಲ್ಲಿ ಪಿಗ್ಮೆಂಟೇಷನ್ ಮಾರ್ಕ್ಸ್ ಎಲ್ಲ ನೋಡಿ ಪ್ರೆಗ್ನೆನ್ಸಿಯಲ್ಲಿ ಬಂದಿದ್ದು ಇನ್ನೂ ಕಮ್ಮಿ ಆಗ್ತಾನೇ ಇದೆ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನನ್ನ ವಿಕಾಸ್ ಅವರು ಮನೆಗೆ ಡ್ರಾಪ್ ಮಾಡಿದ್ರು, ಅಮ್ಮ ಮನೆಗೆ. ಸೊ ಅಲ್ಲಿ ಹೋಗಿದ್ರೆ ನನಗೆ ಒಂದು ದೊಡ್ಡ ಸರ್ಪ್ರೈಸೇ ಕಾದಿತ್ತು. ಸೊ ನೀವು ನೋಡಿ ವಿಡಿಯೋನ ಹಾಗೆ ಕಂಟಿನ್ಯೂಯಸ್ ಆಗಿ ಎಂಡ್ವರೆಗೂ ನೋಡಿ, ಯಾರು ಬಂದಿದ್ರು ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಯ್ ಅಂದ ನನಗೆ, ಹಾಯ್ ಮಾಡಿ, ಹಾಯ್ ಸೆಕೆಂಡ್ ಮತ್ತೆ ನೀನು ಹಾಯ್ ಅಂದಿರ, ಇವ್ನ ಹತ್ರ ಹಾಕೊಂಡು ಹೋಗಿದ್ರೆ ನನ್ನ ಯಾರು ಮಾತಾಡ್ಸೋದು? ನೀವಿಬ್ರು ಆಟ ಆಡ್ಕೊಂಡಿದ್ರೆ ಹಾಯ್ ಮಾಡು ಪಿವಿ ಗೌಡ, ಹಾಯ್ ಮಾಡು, ಆ ವ್ಲಾಗ್ಸ್ ಹಾಯ್ ಮಾಡು, ಹಾಯ್ ಹೇಳು, ಹಾಯ್ ಮಾಡು, ಹಾಯ್ ಮಾಡಿದ್ರೆ ಕೇಕ್ ಮಾಡೋದು, ಕೇಕ್ ಕೊಡೋದು. ಹಾಯ್ ಮಾಡು ಫಸ್ಟ್. ಅದೆಲ್ಲ ಬಿಸಕ್ಕಲ್ಲ ಅಲ್ಲೆಲ್ಲೋ ಬಿದ್ದೋಗಿದ್ರು. ನೋ ಆಟಾಡಿ ಕೊಡು, ಅಣ್ಣ ಕೊಡು ಆಟಾಡಿ. ನಿನ್ಗೊಂದು ತಮ್ಮ ಪಾಪಗೂ ಕೊಡು, ಒಂದ್ ಪಿಕ್ ಮಾಡ್ಕೊಡು. ಅಲ್ಲ ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ, ಹೊಡೆದಾಕ್ಬಿಡ್ತಾರೆ ಅಂತ ಬೈಯೋಕೆ. ಮಮ್ಮಿ ಆಫೀಸಲ್ಲಿ ತಂದಿದ್ರಂತೆ ಅಣ್ಣ, ಅಲ್ಲಿಂದ ತಗೊಂಬಂದವ್ರೆ. ಎಷ್ಟು ಎಂಟ್ರಿ ಫೀ ಇದೆ? ಏನು 30 ರೂಪೀಸ್ 50 ರೂಪೀಸ್ ಅಲ್ಲ, ಜಾಸ್ತಿ ಇರಬೇಕು, ಇವಾಗ ಜಾಸ್ತಿ ಮಾಡಿರಬೇಕು ಅಷ್ಟೇ. ಆದ್ರೂ ಕೆಳಗಡೆ ಇರೋರಿಗೆ ಫ್ರೀ, ಮೇಲೆ 3 ವರ್ಷ. ಅವರು ಮಾತಾಡ್ತಾರೆ ಕುಕ್ಕ ಏನ್ ಮಾತಾಡ್ತಾರೆ? ಬನ್ನಿ, ನೀವು ಕೂತ್ಕೊ ಬನ್ನಿ ಆಂಟಿ. ತುಂಬಾ ಸ್ಟ್ರೈನ್ ಕೊಡಬಾರ್ದು ಬಾಡಿಗೆ. ಇದು ಯಾರಿದ್ದು? ಯಾರು? ಹಾಯ್ ಹೇಳು, ಹಾಯ್ ಮಾಡು ಆಂಟಿಗೆ. ಯಾರದ್ದ ಆಡ್ತುಂಡ ಏನಂತ, ಯಾರು ದಬಾಕಿದ್ದು? ಏನು ಫುಲ್ ಜೋಶಲ್ಲಿ ಆಡ್ತವ್ರೆ. ನೀನ್ ಕಮ್ಮಿ ಇದ್ರೆ ನಿನ್ ಫ್ರೆಂಡ್ ಕಮ್ಮಿ ಇರುತ್ತೆ. ನಾನು ನೆಕ್ಸ್ಟ್ ಹೋಗ್ತೀನಿ, ಸುಮ್ಮನೆ ಈ ತರ ಅವ ಬರ್ತಾನೆ ಸಿಗ್ತೀನಿ ಅಂತ ಹೇಳ್ತಾನೆ. ಜಗಳ ಆಡ್ತಾವ್ರೆ. ಒಂದು ದಿವಸ ಸಿಕ್ ಲೀವ್ ತಗೊಂಡವ್ರ ಕೇಳಿ, ಯಾವ್ದಾದ್ರು ಲೀವ್ ತಗೊಂಡವ್ರ ಕೇಳಿ. ಬಟ್ ನಾನು ಸಾಟರ್ಡೆ ಸಂಡೇ ಅಟ್ಲೀಸ್ಟ್ ನಾನು ಟೈಮ್ ಕೊಡ್ತೀನಿ. ಯಾರಿದೆ ದುವಿ? ಬರ್ತಾ ಇಲ್ಲ, ಯಾರೋ ಮರ್ತೋಗವ್ನೆ ಯಾರೋ. ಬೇಡ ಬಾಪ, ಎದ್ರುಕೊಂತ ನನ್ನ ಹತ್ರನೇ ಬಂದ, ನಾನೇ ಪರವಾಗಿಲ್ಲ. ಏನ್ ಮಾಡಲ್ಲ ಬಿಡು, ನಾವು ಸ್ವಲ್ಪ ಜೋರಾಗಿ ಮಾತಾಡ್ತೀವಿ. ಇವನು ಅಷ್ಟೇ ಅಳ್ತಾನೆ, ಏನ್ ಮಾಡ್ತು? ಜೋರಾಗಿ ಮಾತಾಡಿದ ತಕ್ಷಣ ಅಳ್ತಾನೆ. ಹೋಗಿ ಅಂತ ಆಟ ಕೆಳಗಡೆ ಪಾಪ ಜೊತೆ ಆಟ ಆಡ್ಕೋ, ಇಬ್ರು ಕೈ ಹೋಗಿ ಟಾಯ್ಸ್ ಕೊಡ್ತಾರೆ. ಅಲ್ಲೆಲ್ಲಿದೆ, ನಾನೆಲ್ಲಿದ್ದೀನಿ. ಡ್ಯಾನ್ಸ್ ಮಾಡ್ತೀನಿ, ಇನ್ನ ಮ್ಯೂಸಿಕ್ ಬಂದಿಲ್ಲ ಅಂತ ಕಾಯ್ತು. ಹರ್ಷಿತಾ ಭರತನಾಟ್ಯ ಹೇಳ್ಕೊಟ್ಲು, ಬರೀ ಹಿಂಗೆ ಮಾಡ್ತೀನಿ. ವಾಯ್ಸ್ ಓವರ್ ಕೊಡ್ತೀನಿ. ಅಲ್ಲೋಡ ಅಣ್ಣ, ಎದು ನೋಡು ಜಂಕನಕ ಮಾಡಿದ್ವಿ, ಮಾಡ್ದ್ಯಾ ಡ್ಯಾನ್ಸ್ ಎದುವಿ ನೀನು ಅಲ್ಲಿ ನೋಡಿ ಪಾಪ ಆಡ್ತೈತೆ ನೋಡು. ಅಲ್ಲಿ ತಿರುಗಿಂದೆ ಡ್ಯಾನ್ಸ್ ಅಯ್ಯೋ ಏನು ಹಂಗೆ ಇನ್ನೋಸೆಂಟ್ ತರ ನೋಡ್ತಾವನೆ. ಅಲ್ಲಿ ನೋಡು, ಇದು ನೋಡು. ನೋಡು ಡ್ಯಾನ್ಸ್ ಆಡ್ತಾನೆ ನೋಡು. ಹಂಗೆ ಆಡ್ ಹೇಳಿ
ಹುಷಾರು. ಅದು ಎಲ್ಲಿಂದ ಕಲ್ತ್ಕೊಂಡ್ರು, ಯಾರು ಹೇಳ್ಕೊಟ್ಟಿಲ್ಲ ಏನಿಲ್ಲ, ಅವರೇ ಡ್ಯಾನ್ಸ್ಗಳು. ಇವನು ಹಂಗೆ ಕುಣಿತಾನೆ. ಕಾವಾಲಯ್ಯ ಹೆಂಗಾಡೋದು ನೀನ್ ಡ್ಯಾನ್ಸ್ ನಿದ್ದೆ ಅವನಿಗೆ ಬಾ ಬಾ ನಿದ್ದೆ ಮಾಡೋದಿಲ್ಲ ಅವ್ನು. ಆಡು. ತರ್ಬಾರ್ದು ತರ್ಬಾರ್ದು. ಸಲ್ವಾರ್ ತೆಗೆದು ಅವನು ಮೆಲ್ಲಿಗೆ ಏನೋ ಮಾಡಕ್ಕಲ್ಲಿ ನೋಡ್ತಾನೆ. ಇದು ಸೊ ನೋಡಿದ್ರಲ್ವಾ, ನಮ್ಮನೆಗೆ ಬಂದಿರೋದು ವಿಜೆ ಸೌಂದರ್ಯ ವ್ಲಾಗ್ಸ್. ಅವರು ಕನ್ನಡ ವ್ಲಾಗರ್ ಕೂಡ. ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ, ಯಾಕೆಂದರೆ ನನ್ನ ವೀಡಿಯೋ ನೋಡ್ತಾ ಇರೋರು ಆಲ್ಮೋಸ್ಟ್ ಆಲ್ ಅವ್ರ ವೀಡಿಯೋನೂ ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಖುಷಿಯಾಗಿ ಮಕ್ಕಳು ಆಟ ಆಡ್ತಿದ್ದಾರೆ ಅಂದರೆ, ಇದು ತಿರ್ಗಾ ಮತ್ತೆ ಸಿಗಲ್ಲ. ಯಾಕೆಂದರೆ ನಾವು ದೊಡ್ಡವರಾಗಿ ಬೆಳೆದ್ಬಿಟ್ರೆ ಆ ಪ್ಯೂರ್ ಫ್ರೆಂಡ್ಶಿಪ್ ಆಗಲಿ ಅದೆಲ್ಲ ತುಂಬ ರೇರ್ ಅಲ್ವಾ. ಸೊ ನನಗೆ ತುಂಬಾ ಖುಷಿ ಆಯಿತು. ಹಾಗೆ ಅವರೆಲ್ಲ ಆಟ ಆಡ್ತಿದ್ರಲ್ವ, ಅದನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಅವರು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಡೇ. ಹಾಗೆ ವಿಕಾಸ್ ಅವ್ರು ಕೂಡ ಬಂದರು. ಇವರು ನಮಗೆ ಸರ್ಪ್ರೈಸ್ ಆಗಿ ಕೇಕ್ ತಂದಿದ್ದರು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕಟ್ ಮಾಡ್ಸೋಕ್ಕೆ. ಮತ್ತು ಸೌಂದರ್ಯ ಅವರು ನನಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ. ಅದನ್ನು ಹೇಳೋಕ್ಕೆ ಕೂಡ ಆಗಲ್ಲ, ಅಷ್ಟು ಅಂದರೆ ನಾನು ದುಡ್ಡು ಬಗ್ಗೆ ಮಾತಾಡ್ತಿಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಒಬ್ಬರು ಯೂಟ್ಯೂಬರ್ ಆಗಿ ಇನ್ನೊಬ್ಬರು ಯೂಟ್ಯೂಬರ್ನ ಬೆಳೆಸೋ ಅಂಥ ರೀತಿ ಆಗಲಿ, ಮತ್ತು ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ಪ್ರೆಸೆಂಟ್ ಮಾಡೋದಾಗಲಿ. ಸೊ ಎಲ್ಲರೂ ಗೆಸ್ ಮಾಡಿ ಅವ್ರು ನನಗೆ ಏನು ಪ್ರೆಸೆಂಟ್ ಮಾಡಿದ್ರು ಅಂತ. ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನೇನು ಗಿಫ್ಟ್ ಬಂತು ಅಂತ ಕೂಡ ತೋರಿಸ್ತೀನಿ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಏನು ಅನಿಸ್ತು ಗೊತ್ತಾ, ತುಂಬ ಜನ ಯೂಟ್ಯೂಬರ್ಸ್ನ ನೋಡಿದ್ದೀನಿ, ಆದರೆ ನನಗೆ ಅವರು ಸ್ವಲ್ಪ ಸೆಲ್ಫಿಶ್ ಅನಿಸ್ತಾರೆ. ಬಟ್ ಏನೇ ಒಂದೇ 1% ಕೂಡ ಇವರು ನನಗಿಂತ ಬೆಳೆದ್ಬಿಟ್ರೆ ಆ ಥರ ಒಂದು ರೀತಿಯೂ ಯೋಚನೆ ಮಾಡಿದ್ರೆ ನನಗೆ ಯೂಟ್ಯೂಬ್ಗೆ ಬೇಕಾಗಿರೋ ಒಂದು ವಸ್ತುನ ಪ್ರೆಸೆಂಟ್ ಮಾಡಿದ್ದಾರೆ, ಅಂದರೆ ಚೆನ್ನಾಗಿ ವ್ಲಾಗ್ ಮಾಡೋಕ್ಕೆ. ಸೊ ನನಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ತುಂಬ ಥ್ಯಾಂಕ್ಸ್ ಈ ವಿಡಿಯೋ ಮೂಲಕ ಕೂಡ ಹೇಳ್ತೀನಿ. ರೂಪೇಶ್ ಅಣ್ಣ ಆ್ಯಂಡ್ ಸೌಂದರ್ಯ ಇಬ್ಬರಿಗೂ ಕೂಡ ತುಂಬ ಥ್ಯಾಂಕ್ ಯು. ಅದು ತುಂಬ ವ್ಯಾಲ್ಯೂ ನನಗೆ ಆ ಗಿಫ್ಟು. ಸೊ ಲೈಫ್ ಲಾಂಗ್ ಹುಷಾರಾಗಿ ಕಾಪಾಡ್ತೀನಿ. ಹಾಗೆ ನೋಡಿ, ಅವರು ಕೇಕ್ ತಂದಿದ್ರಲ್ವ, ಅದನ್ನು ವಿಕಾಸ್ ಅವರು ನಾನು ಕಟ್ ಮಾಡೋ ಇಗ್ನೋರ್ ಮೀ. ನಾನು ತುಂಬ ಡಬ್ಬ ಥರ ರೆಡಿಯಾಗಿದ್ದೀನಿ, ಯಾಕೆಂದರೆ ಬಂದು ನನಗೆ ಮನೇಲಿ ಯಾವುದಿತ್ತೋ ಅದನ್ನು ಹಾಕ್ಕೊಂಡೆ. ಇದು ಡ್ರೆಸ್ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ ಅವರು ನನಗೆ ಸ್ಟಿಚ್ ಮಾಡಿ ಕೊಟ್ಟಿರೋದು. ಮಮ್ಮಿ ಹೇಳಿರಲಿಲ್ಲ ಬಂದು ಕೊಟ್ಟಿದ್ರು ಅಂತ, ಅದನ್ನು ಹಾಕ್ಕೊಂಡೆ. ಸೊ ಅದು ಸ್ವಲ್ಪ ಲೂಸಾಗಿ ಕಾಣಿಸ್ತದೆ, ಅದಕ್ಕೋಸ್ಕರ ಇಗ್ನೋರ್ ಮಾಡಿ. ಮತ್ತು ಇಬ್ಬರು ನೋಡಿ ಎಷ್ಟು ತಲಾಹರಟೆಗಳಾಗಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಕ್ಯೂಟ್ನೆಸ್ ಓವರ್ಲೋಡೆಡ್ ಅಂತಾರಲ್ವ, ಆ ಥರ ಆಟ ಆಡ್ತಾಯಿದ್ರು. ಹಾಗೆ ಕೇಕ್ ಕಟ್ ಮಾಡಿ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ ರಾ ವಿಡಿಯೋ ಹಾಕ್ತೀನಿ, ಹಾಗೆ ನೋಡಿ. ಏನದು ಇರೋದು? ಹ್ಯಾಪಿ ಬರ್ಡೇ ಮಾಡೋದಕ್ಕೆ ಕೊಡ್ತಾರೆ. ಕೇಕ್ ಇಷ್ಟನಾ? ಮಾಡಿ ಹ್ಯಾಪಿ ಬರ್ಡೇ ಅದು ಹಂಗೆ ಇಡು. ಆ ಕೇಕ್ಗಳೆಲ್ಲ ಹೋಗಿ ಏನೋ ಇವತ್ತು 2 ಅಂಗಡಿಗೆ ಹೋದ್ವಿ. ಬ್ಲ್ಯಾಕ್ ಫಾರೆಸ್ಟ್ ಐತೆ, ಬ್ಲಾಕ್ ಅದಕ್ಕೆ ಆನ್ಲೈನ್ ಅಂತ ಅನ್ಸುತ್ತೆ. ಕ್ಲಾಪ್ ಮಾಡಿ. ಕ್ಲಾಪ್ ಹ್ಯಾಪಿ ಆನಿವರ್ಸರಿ ಬೋತ್ ಆಫ್ ಯು. ಕೇಕ್ ದೂರ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಮಾಡಿ ತೋರಿಸ್ತೀನಿ ಬಾ. ಹೋಗ್ ನಾನು ಇಲ್ಲೇ ಕೂತು ಬೇಗ. ಸರಿ ಕೊಡುತ್ತೋ, ಸರಿ ಕೊಡುತ್ತೋ. ಕೇಕ್ ಕಟ್ ಮಾಡೋದು ಮನಿ ಬಾ. ಬನ್ನಿ ಇಬ್ರು ಕೇಕ್ ಕಟ್ ಮಾಡೋಣ ಎಲ್ಲಾರು. ಎಲ್ಲರೂ ಕೇಕ್ ಕಟ್ ಮಾಡಿ. ಬನ್ನಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಇಟ್ಕೊತೀನಿ. ನಮ್ದೇ ಇಬ್ರು ಮಕ್ಕಳು. ಹ್ಯಾಪಿ ಆನಿವರ್ಸರಿ ಬೋತ್ ಆಫ್ ಯು. ಸಾಕಿರಿ. ಸಾಕಿರಿ. ಓಕೆ ಓಕೆ. ಇಟ್ಕೋ. ಫಸ್ಟ್ ಮಾಮ ತಿನ್ಸಲ್ಲ. ಅವನು ಥ್ಯಾಂಕ್ ಯು. ಪೂಜಮ್ಮಗೆ ಬೇಡ ಅಣ್ಣ. ಪೂಜಮ್ಮಗೆ ರೈಟ್ ಹ್ಯಾಂಡ್ ಯೂಸ್ ಯುವರ್ ರೈಟ್ ಹ್ಯಾಂಡ್. ಇವನು ಯಾಕೋ ಲೆಫ್ಟ್ ಹ್ಯಾಂಡು, ಇವ್ರು ಎಲ್ಲ ಲೆಫ್ಟ್ಗೆ ಹೋಗುತ್ತೆ. ಹಂಗೆ ಮಾಡ್ತಾನೆ ಆಮಾಡು ಯಾನ್ ಹೇಳ್ರಿ ಅವನಿಗೆ ಸ್ವೀಟ್ ಅಂದ್ರೆ ಅಲರ್ಜಿ. ಇವ್ನು ತಿನ್ನಲ್ಲ ಅಣ್ಣ ಕೇಕ್. ಎದುವೆ ಪೂಜಾ ಮಾಡಿಡು ಕೇಕ್. ಒಂಚೂರು ತಿನ್ನಿ. ಪೂಜಾ ಮಾಡಿಡು. ಒಂಚೂರು. ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಲ್ಲಿ ಎತ್ಕೊ. ಎದುವೆ ಪೂಜಾ ಮಾಡಿಡು ಹ್ಯಾಪಿ ಆನಿವರ್ಸರಿ ಅಂತ ಎತ್ಕೊಂಡಿದ್ದೀವಿ. ಪೂಜಾ ಮಾಡಿಡು. ಇಡು ಪೂಜಾ ಮಾಡಿಡು. ಎಲ್ಲಿದೆ ಪೂಜಮ್ಮ? ಅಲ್ಲಿ ಬಿರಿಯಾನಿ ಇಟ್ಕೊಂಡು ಇಸ್ಕೊಳ್ಳೋ. ತಿಂದಿಲ್ಲ ಬಿಡೋ, ನಾನೇ ತಿನ್ಕೋತೀನಿ. ಬಾ.
ಇಡ್ಲಿ ಬಾ ಈ ಕಡೆ. ಬನ್ನಿ ಬನ್ನಿ ಹಂಗೆ ನೀವು ಟಕ್ಕನ್ಬಿಟ್ಟು ನಮ್ದೇನಿಲ್ಲಪ್ಪ. ಆನಿವರ್ಸರಿ ಬೋತ್ ಆಫ್ ತಿನ್ಸ್ಕೊಬೇಕು. ಯು ಹ್ಯಾಪಿ ಆಗಿರಿ, ಖುಷಿಯಾಗಿರಿ ಇದೇ ತರ. ಸಾಕು, ಚಿಕ್ಕದೆ. ಕಂಟ್ರೋಲ್ ಎದುವೀರ್ ಅದೆಲ್ಲ ಬ್ಯಾಡ್ ಹ್ಯಾಬಿಟ್ ಮಗ್ನೆ, ಹಂಗೆಲ್ಲ ಮಾಡಬಾರ್ದು. ದಟ್ಸ್ ನಾಟ್ ಮ್ಯಾನರ್ಸ್. ನೋ. ಹ್ಯಾಪಿ ಆನಿವರ್ಸರಿ. ಜೈ ಜೈ ಶ್ರೀರಾಮ್ ಹೇಳಮ್ಮ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಅಣ್ಣ ಹ್ಯಾಪಿ ಆನಿವರ್ಸರಿ ಮಾ. ಥ್ಯಾಂಕ್ ಯು ಅಣ್ಣ. ಗಾಡ್ ಬ್ಲೆಸ್. ಹಂಗೆ ನೀವೇನಾದ್ರೂ ಮಾಡ್ಕೊಳ್ಳಿ, ಕಳ್ಳ ತರ ನೋಡ್ತೀನಿ. ನೀವೇನಾದ್ರೂ ತಿನ್ಸ್ಕೊಂಡ್ರೆ ನನ್ನ ಪಾಡಿ ನಾನು ತಿಂತಾ ಇರ್ತೀನಿ ಇಲ್ಲಿ ಅಂತಾನೆ. ಆಯ್ತಾ ಬನ್ನಿ. ಆಂಟಿಗೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಸರ್ಪ್ರೈಸ್ ಗಿಫ್ಟ್. ಆಂಟಿ ಬೇಗ ರಿಕವರ್ ಆಗಿದೆ ಸ್ವೀಟು. ಮಾಮ ಇಟ್ಕೊಳ್ಳು ಜಾಸ್ತಿ ತಿನ್ಸಲ್ಲ ನಾನು, ಆಂಟಿ ಸ್ವಲ್ಪನೇ ಕಂಟ್ರೋಲ್. ಕಂಟ್ರೋಲಲ್ಲಿ ಇಟ್ಟಿದ್ದೀನಿ ಎಲ್ಲ. ಬೆಲ್ಲಕ್ಕೆ ಶಿಫ್ಟ್ ಆಗ್ಬಿಡಿ. ಹೊರಗಡೆ ಐಟಮ್ ಫುಲ್ ಕಮ್ಮಿ ಮಾಡ್ರಿ. ಜೈ ಜೈ ಶ್ರೀರಾಮ್ ಹೇಳಮ್ಮ. ಚೆನ್ನಾಗಿತ್ತ ಕೇಕ್ ಎದುವಿ? ನನಗೂ ಈ ಕಡೆ ಲೈಟೇ ಸರಿಯಾಗಿ ಬರ್ತಾ ಇಲ್ಲ, ಮತ್ತೆ ಅದು ರೆಕಾರ್ಡ್ ಆಗಿಲ್ವೇನೋ. ನಮ್ಮ ಮನೆಗೆ ಹೋಗೋಣ. ಏನೋ ನಂಗೆ ಇವ್ನ ಹೇರ್ ಇಷ್ಟ. ತುಂಬಾ ತೆಳು. ಕುರಿ ಕೂದಲು ತರ ಐತೆ. ನನ್ಗೆ ಇಷ್ಟನೇ ಆಗಲ್ಲ, ಎಲ್ಲ ಉದ್ರೋಗುತ್ತೆ ಬೇಗ. ರಫ್ಗಿದ್ರೇನೆ ಒಂಚೂರು ಚೆನ್ನಾಗಿರುತ್ತೆ ಇರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ಇರುತ್ತೆ, ಬಾಡಿ ಮಾಡಿದ್ರೆ ಹೋಗ್ಬಿಡುತ್ತೆ ಅನ್ಕೊಂಡೆ, ತಿರ್ಗಾ ಹಂಗೆ ಬಂದು. ಸೊ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹೊಸ ವ್ಲಾಗರ್ಸ್ನ ಇದೇ ರೀತಿ ಬೆಳೆಸಿ ಅಂತ ಕೇಳ್ಕೊತೀನಿ. ಬೇಗ 1000K ಸಬ್ಸ್ಕ್ರೈಬರ್ಸ್ ಆಗಲಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಫೋಟೋಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ, ಫುಲ್ಲಾಗಿ ನೋಡಿ. ಹಾಗೆ ವಿಜಯ ಸೌಂದರ್ಯ ವ್ಲಾಗ್ಸ್ ಕೂಡ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಮಾಡಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಓಕೆನಾ? ಥ್ಯಾಂಕ್ ಯು, ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್.